ನಿಮ್ಮ ಮೇಕಪ್ ಕೂಡ ತುಂಬ ಗ್ರೇ ಆಗ್ತಾ ಇದೆ, ಫ್ಲೇಕಿ ಆಗ್ತಾ ಇದೆ, ತುಂಬ ಪ್ಯಾಚಿ ಆಗ್ತಾ ಇದೆಯಾ? ಆದರೆ ಇದೆಲ್ಲ ಯಾಕಾಗುತ್ತೆ, ಆ ರೀಸನ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ಇದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಸ್ಕಿನ್ ಟೈಪ್ ತಿಳ್ಕೊಳ್ಳೋದು ಜಸ್ಟ್ ಫಾರ್ ಮೇಕಪ್ ಅಲ್ಲ. ಓಕೆ, ಜನರೆಲ್ಲ ಕೂಡ ನಮ್ಮ ಸ್ಕಿನ್ ಯಾವ ರೀತಿ ಇದೆ ಏನಂತ ತಿಳ್ಕೊಬೇಕಲ್ವಾ? ಸೊ ಅದಕ್ಕಾಗಿ ನಾವು ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಳ್ಳೇಬೇಕು. ಓಕೆ, ಸೊ ಇವಾಗ ನೋಡಿ, ಕರೆಕ್ಟಾಗಿ ನಮ್ಮ ಸ್ಕಿನ್ ಟೈಪ್ ಬಗ್ಗೆ ಗೊತ್ತಿಲ್ಲದೆ ನಾವು ಯಾವುದಾದ್ರೂ ಪ್ರಾಡಕ್ಟ್ಸ್ನ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ಡಾರ್ಕ್ ಕಲರ್ ಆಗಿರ್ಬೋದು, ಪಿಂಪಲ್ಸ್ ಆಗೋದು ಆಗಿರ್ಬೋದು, ಆ್ಯಕ್ನಿ ಆಗಿರ್ಬೋದು, ಮೊಡವೆ ಆಗಿರ್ಬೋದು, ಅಥವಾ ರ್ಯಾಷಸ್ ಆಗೋದು, ಓಕೆ, ಪ್ಯಾಚಸ್ ಆಗೋದು ಸ್ಕಿನ್ನಲ್ಲಿ, ಇದೆಲ್ಲ ಆಗೋದು ನಮಗೆ ಸ್ಕಿನ್ ಟೈಪ್ ಗೊತ್ತಿಲ್ಲ ಮತ್ತು ಅದಕ್ಕೆ ಕರೆಕ್ಟಾಗಿರೋ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಪ್ರಾಬ್ಲಮ್ಸಿಂದನೇ ನಮಗೆ ಈ ಒಂದು ಮೇಜರ್ ಕಾಸಸ್ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ. ಓಕೆ, ಹಾಗಾಗಿ ನಾವು ಯಾವುದೇ ಮೇಕಪ್ ಅಥವಾ ಸ್ಕಿನ್ ಕೇರ್ ಏನೇ ಮಾಡಬೇಕು ಅಂತಂದ್ರೆ ನಮಗೆ ಸ್ಕಿನ್ ಟೈಪ್ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ಈಗ ನಾನು ಸ್ಕಿನ್ ಟೈಪ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಸ್ಕಿನ್ ಟೈಪ್ ಬಗ್ಗೆ ನಾನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ಬಿಡ್ತೀನಿ. ಓಕೆನಾ? ಸೊ ಯಾವುದೇ ನಮ್ಮ ಸ್ಕಿನ್ ಕೆಳಗಡೆ ಏನಿರುತ್ತೆ ಅಂದರೆ ಇನ್ಸೈಡ್, ಇದ್ರ ಕೆಳಗಡೆ ನಮ್ಗೆ ಕಾಣ್ತಾ ಇದ್ದಾರೆ, ಅದ್ರ ಕೆಳಗಡೆ ಏನಾಗುತ್ತೆ, ಸಬೀಷಿಯಸ್ ಗ್ಲ್ಯಾಂಡ್ಸ್ ಅನ್ನೋದು ಇರುತ್ತೆ. ಓಕೆನಾ? ಆ ಸಬೀಷಿಯಸ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಸೀಬಮ್ ಅನ್ನೋದನ್ನ ಉತ್ಪತ್ತಿ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಆ ಸೀಬಮ್ ಅಂದರೆ ಏನು, ಅದನ್ನು ಆಯಿಲ್ ಅಂತ ನಾವು ಹೇಳ್ತೀವಿ, ಆಯಿಲಿ. ಈಗ ನೀವೇನಾದರೂ ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ಹೊರಗಡೆ ಓಡಾಡಿದಾಗ ಈ ಥರ ಜಸ್ಟ್ ಟಚ್ ಮಾಡಿ ನೋಡಿ, ನಿಮಗೆ ಒಂಥರ ಲೈಕ್ ಆಯಿಲ್ ಥರ ಕಾಣಿಸುತ್ತಲ್ಲ, ಅದನ್ನು ನಾವು ಸೀಬಮ್ ಅಂತ ಹೇಳ್ತೀವಿ. ಅದು ಸಬೀಷಿಯಸ್ ಗ್ಲ್ಯಾಂಡ್ಸಿಂದ ಬರುತ್ತೆ. ಓಕೆ, ಈಗ ಈ ಸಬೀಷಿಯಸ್ ಗ್ಲ್ಯಾಂಡ್ಸು, ಈ ಸೀಬಮ್ ಏನಾದರೂ ಕಡಿಮೆ ಇದ್ದರೆ, ಓಕೆನಾ, ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ, ಅದು ಡ್ರೈ ಸ್ಕಿನ್ ಅಂತ ಹೇಳ್ತೀವಿ. ಅದೇ ಜಾಸ್ತಿ ಇದ್ದರೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಓಕೆನಾ? ಅದು ಇಲ್ಲಿ ಮಾತ್ರ ಇದೆ, ಇಲ್ಲೆಲ್ಲ ಇಲ್ಲ ಅಂತ ಅಂದರೆ ಅದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಅದು ಸರಿಯಾಗಿ ಕರೆಕ್ಟಾಗಿ ನಮಗೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಬ್ಯಾಲೆನ್ಸ್ಡಲ್ಲಿ ಇದೆ ಅಂತಂದರೆ ಅದನ್ನು ನಾವು ನಾರ್ಮಲ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಓಕೆ, ಅದೇನಾದರೂ ಪ್ರಾಬ್ಲಮ್ ಆಗಿದೆ, ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಇದರ ಬೇಸಿಸ್ ಮೇಲೆ ನಾವು 5 ಟೈಪ್ನ ನಾವು ಹೇಳ್ಬೋದು. ಓಕೆನಾ? ಇದಕ್ಕೆ ಇದೊಂದೇನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಇಲ್ಲ, ಈ ರೀತಿ ಇದಾಗೋದಕ್ಕೆ, ಕಡಿಮೆ ಆಗೋದಕ್ಕೆ, ಸೀಬಮ್ ಅಂದರೆ ಈ ಒಂದು ಆಯಿಲ್ನೆಸ್ ಏನಿದೆ ಫೇಸಲ್ಲಿ ಅದು ಕಡಿಮೆ ಆಗೋದಕ್ಕೆ, ಜಾಸ್ತಿ ಆಗೋದಕ್ಕೆ, ಸೊ ಅಥವಾ ಸಮ ಪ್ರಮಾಣದಲ್ಲಿ ಇರೋದಕ್ಕೆ, ಸೊ ಎಲ್ಲದಕ್ಕೂ ರೀಸನ್ಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಅದು ಯಾವ ರೀಸನ್ಸಿಂದ ನಮಗೆ ಈ ರೀತಿ ಆಗುತ್ತೆ ಅನ್ನೋದು ಒಂದು ಸ್ಕಿನ್ ಟೈಪ್ ಎಕ್ಸ್ಪ್ಲೈನ್ ಮಾಡೋಕು ನಿಮಗೆ ನಾನು ಇನ್ ಡೀಟೇಲಾಗಿ ಹೇಳ್ತೀನಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸ್ಕಿನ್ ಟೈಪ್ ಚೇಂಜ್ ಆಗುತ್ತಾ ಮ್ಯಾಮ್ ಅಂತಂದರೆ ಖಂಡಿತ ಚೇಂಜ್ ಆಗುತ್ತೆ. ಓಕೆನಾ? ಸ್ಕಿನ್ ಟೈಪು ನಿಮ್ಮ ಬಾಡಿ ಕಂಡೀಷನ್ಸ್ ಏನಾದರೂ ಚೇಂಜಸ್ ಆಗ್ತಾ ಇದ್ದರೆ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆದರೆ ಚೇಂಜಸ್ ಆಗುತ್ತೆ, ಎನ್ವೈರನ್ಮೆಂಟ್ ಕಂಡೀಷನ್ ಆಚೆಗಡೆ, ಓಕೆ, ವಿಂಟರ್ ಇದ್ದರೆ, ಸಮ್ಮರ್ ಇದ್ದರೆ, ಸೊ ಈ ಟೈಮ್ಸಲ್ಲೆಲ್ಲ ನಿಮಗೆ ಚೇಂಜಸ್ ಆಗ್ತಾ ಇರುತ್ತೆ, ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅಂಡರ್ ಟೋನ್ ನಮಗೆ ಯಾವತ್ತೂ ಚೇಂಜ್ ಆಗಲ್ಲ, ಅಂಡರ್ ಟೋನ್ ಹೇಳುವಾಗ ನಿಮ್ಗೆ ಅದನ್ನು ಹೇಳ್ತೀನಿ. ಓಕೆ, ಬಟ್ ಸ್ಕಿನ್ ಟೈಪು ಯಾವಾಗೂ ನಮಗೆ ಒಂದೇ ಇರೋದಿಲ್ಲ, ಸ್ಕಿನ್ ಟೈಪ್ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಯಾವತ್ತೂ ಒಂದಕ್ಕೆ ಸ್ಟಿಕ್ ಆಗಬೇಡಿ. ಎವ್ರಿ ಟೈಮ್ ನಾವು ಗೊತ್ತಾಗ್ಬಿಡುತ್ತೆ ನಮಗೆ ಈಸಿಯಾಗಿ. ಈಗ ನೋಡಿ, ಚಳಿಗಾಲ ಬಂತು ಅಂತಂದರೆ ಸ್ಕಿನ್ ಏನಾಗ್ಬಿಡುತ್ತೆ, ಡ್ರೈ ಸ್ಕಿನ್ ಆಗಿಬಿಡುತ್ತೆ. ಓಕೆ, ನಿಮ್ಮದು ಆಯಿಲಿ ಇದ್ರೂ ಕಾಂಬಿನೇಷನ್ ಇದ್ರೂ ಏನಾಗ್ಬಿಡುತ್ತೆ, ಸ್ಕಿನ್ ಡ್ರೈ ಆಗೋಗ್ಬಿಡುತ್ತೆ. ಓಕೆನಾ? ಫುಲ್ ನಮಗೆ ಈ ಥರ ನೀವು ಜಸ್ಟ್ ಹೇಳಿರ್ತಾರೆ, ಎಲ್ಲರೂ ಹೇಳ್ತಾ ಇರ್ತಾರೆ, ನೋಡಿದ್ದೀರಾ, ಓಕೆ, ಮುಖ ಎಲ್ಲ ಹೊಡೆದ್ಬಿಟ್ಟಿದೆ, ತುಟಿ ಎಲ್ಲ ಹೊಡೆದ್ಬಿಟ್ಟಿದೆ. ಯಾಕೆ ಆಗುತ್ತೆ ಆ ಥರ? ಯಾಕೆಂದರೆ ಅದು ಚಳಿಗಾಲದಲ್ಲಿ, ವಿಂಟರ್ ಸೀಸನಲ್ಲಿ ಯೂಶ್ವಲಿ ಹಾಗೇ ಆಗುತ್ತೆ. ಓಕೆನಾ? ಹಾಗಾಗಿ ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವಾಗವಾಗ ಗಮನಿಸ್ತಾ ಇರಬೇಕು ನೀವು ನಿಮ್ಮ ಸ್ಕಿನ್ನನ್ನು. ಅರ್ಥ ಆಯ್ತಾ? ಸ್ಕಿನ್ ಟೈಪಲ್ಲಿ ಫಸ್ಟ್ ಸ್ಕಿನ್ ಟೈಪ್ ನಾವು ನಾರ್ಮಲ್ ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲ್ ಸ್ಕಿನ್ ಟೈಪ್ ಅಂದರೆ ಏನು, ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ ಅಲ್ವಾ? ಸಬೀಷಿಯಸ್ ಗ್ಲ್ಯಾಂಡ್ಸ್ ಏನಾಗುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅಂದರೆ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಎಷ್ಟು ಬೇಕೋ ಅಷ್ಟು ನಮಗೆ ಸೀಬಮ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅವಾಗ ನಮಗೆ ಅದನ್ನು ನಾವು ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಅವ್ರಿಗೆ ಯಾವ ರೀತಿ ನಮಗೆ ಲೈಕ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಎಷ್ಟು ಬೇಕೋ ಅಷ್ಟು ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ, ಅವರು ಸರಿಯಾಗಿರುವಂತಹ ಊಟ ತಿಂತಾ ಇರ್ತಾರೆ, ಅಂತಂದರೆ ಸರಿಯಾಗಿ ನೀರು ಕುಡಿತಾ ಇರ್ತಾರೆ, ಒಳ್ಳೆ ತರಕಾರಿ ಸೊಪ್ಪು ಈ ಥರ ಕರೆಕ್ಟಾಗಿ ತಿಂತಾ ಇರ್ತಾರೆ, ಹಾರ್ಮೋನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ,
ಹಾಗಾಗಿ ಗ್ಲ್ಯಾಂಡ್ಸ್ ಎಷ್ಟು ಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡುತ್ತೆ. ಅವ್ರಿಗೆ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗೋದಿಲ್ಲ. ಹಾಗಂತ ಅವ್ರಿಗೆ ಪೋರ್ಸ್ ಅಂದರೆ ಮಡುವೆ ಆ ಥರ ಎಲ್ಲ ಏನೂ ಇರೋದಿಲ್ವಾ ಅಂದರೆ ಇರುತ್ತೆ, ಪೋರ್ಸ್ ಅವ್ರಿಗಿರುತ್ತೆ. ಸ್ಮಾಲ್, ಕಣ್ಣಿಗೆ ಕಾಣಲ್ಲ, ಸ್ವಲ್ಪ ಸ್ವಲ್ಪ ಪೋರ್ಸ್ ಇರುತ್ತೆ. ಓಕೆನಾ, ಯಾಕಂದರೆ ಅವ್ರಿಗೆ ಯಾವುದೇ ಜಾಸ್ತಿ ಆಯಿಲ್, ಎಕ್ಸೆಸ್ ಆಫ್ ಆಯಿಲ್ ಇರೋದಿಲ್ಲ. ಹಾಗಂತ ಡ್ರೈ ಆಗುತ್ತಾ? ಇಲ್ಲ, ಅದು ಕೂಡ ಆಗೋದಿಲ್ಲ, ಯಾಕಂದರೆ ಅದು ನಾರ್ಮಲ್ ಆಗಿರುತ್ತೆ. ಸೊ ಎಲ್ಲ ನಾರ್ಮಲ್ ಆಗಿ ಇರೋದ್ರಿಂದ ಇವರು ಆಲ್ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಅಂದರೆ ನೀವು ಯಾವುದಾದ್ರು ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಅದ್ರ ಮೇಲೆ ಆಲ್ ಸ್ಕಿನ್ ಟೈಪ್ಸ್ ಅಂತ ಹಾಕಿರ್ತಾರೆ, ಇಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಹಾಕಿರ್ತಾರಲ್ವ, ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಓಕೆನಾ, ಸೊ ಆ ಥರದ್ದನ್ನೇ ಯೂಸ್ ಮಾಡಬೇಕಾ ಅಂತ ಅಂದರೆ ಬಿಕಾಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ವಾ, ಬರೀ ನಾರ್ಮಲ್ಗೆ ಅಂತ ಅಲ್ಲ. ಆಲ್ ಸ್ಕಿನ್ ಟೈಪ್ಸ್ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ಯಾವುದೇ ಪ್ರಾಡಕ್ಟ್ ಮೇಲೆ ನೀವು ಎಲ್ಲ ಥರ ಸ್ಕಿನ್ ಟೈಪ್ಸ್ ಯಾರ್ಯಾರು ಇರ್ತೀರ, ಡ್ರೈ ಮತ್ತು ಆಯಿಲಿ ಇರೋದು ಕೂಡ ಯೂಸ್ ಮಾಡ್ಬೋದು, ಯಾಕಂದರೆ ಅಲ್ಲಿ ಆಲ್ ಅಂತ ಮೆನ್ಷನ್ ಮಾಡಿರೋದ್ರಿಂದ. ಓಕೆನಾ, ಸೊ ಈ ರೀತಿ ಪ್ರಾಡಕ್ಟ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ನಾರ್ಮಲ್ ಸ್ಕಿನ್ ಟೈಪ್ ಯಾರು ಇರ್ತಾರೆ, ಒಂಥರ ಡಿಸಿಪ್ಲಿನ್ ಲಕ್ಕಿ ಸ್ಕಿನ್ ಟೈಪ್ ಅಂತ ಹೇಳ್ಬೋದು. ಓಕೆ, ಅವ್ರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಪಿಂಪಲ್ಸ್ ಏನೂ ಇರೋದಿಲ್ಲ, ಇರಿಟೇಷನ್ಸ್ ಏನೂ ಆಗೋದಿಲ್ಲ, ತುಂಬ ನಾರ್ಮಲ್ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ ಅಂತ ಅದರ ಅರ್ಥ. ಸೆಕೆಂಡ್ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಟೈಪ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಡ್ರೈ ಸ್ಕಿನ್ ಆಗಿರುತ್ತೆ. ಓಕೆನಾ, ಸೊ ಯಾಕೆ ಡ್ರೈ ಸ್ಕಿನ್ ಆಗುತ್ತೆ? ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ, ಏನು? ಸೀಬಮ್ ತುಂಬ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ನಮಗೆ ಡ್ರೈ ಸ್ಕಿನ್ ಅಕ್ಕರ್ ಆಗುತ್ತೆ. ಓಕೆ, ಸೀಬಮ್ ಯಾಕೆ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ? ಇದಕ್ಕೆ ತುಂಬ ರೀಸನ್ಸ್ ಇದೆ. ಓಕೆನಾ, ಅವ್ರಿಗೆ ಜೆನೆಟಿಕ್ಸ್, ಹೆರಿಡಿಟರಿ, ಅಂದರೆ ಅವ್ರ ಪೇರೆಂಟ್ಸ್ಗೆ ಏನಾದರೂ ಡ್ರೈ ಸ್ಕಿನ್ ಇದ್ದರೆ ಇವ್ರಿಗೂ ಕೂಡ ಡ್ರೈ ಸ್ಕಿನ್ ಆಗಬಹುದು, ಅದು ಕೂಡ ಒಂದು ರೀಸನ್, ಅದೇ ಮೇಜರ್ ರೀಸನ್ ಅಲ್ಲ. ಓಕೆನಾ, ಅಥವಾ ಕ್ಲೈಮೇಟ್ ಚೇಂಜಸ್ ಆಗಿದೆ, ಹೊರಗಡೆ ಚೇಂಜಸ್ ಆಗಿದೆ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ, ವಿಂಟರ್, ಚಳಿಗಾಲದಲ್ಲಿ ನಮಗೇನಾಗುತ್ತೆ, ಯಾವುದೇ ಸ್ಕಿನ್ ಟೈಪ್ ಇದ್ರೂ ಅವ್ರಿಗೆ ಡ್ರೈ ಸ್ಕಿನ್ ಟೈಪ್ ಆಗುತ್ತೆ. ಓಕೆನಾ, ಸೊ ಆ ರೀಸನಿಂದನೂ ಚೇಂಜಸ್ ಆಗ್ಬೋದು. ಹಾರ್ಮೋನಲ್ ಇನ್ಬ್ಯಾಲೆನ್ಸಿಂದ, ಅಂದರೆ ಸರಿಯಾಗಿ ಅವರು ಸರಿಯಾದ ರೀತಿಯ ಊಟ ಪದ್ಧತಿ ಇಲ್ಲ ಅಂತಂದರೆ, ಹೆಲ್ತಿ ಊಟ ಮಾಡ್ತಾ ಇಲ್ಲ ಅಂತಂದರೆ ಅವ್ರಿಗೆ ಗ್ಲ್ಯಾಂಡ್ಸ್ ಸರಿಯಾಗಿ ವರ್ಕ್ ಆಗಲ್ಲ, ಸರಿಯಾಗಿ ಸೀಬಮ್ ಪ್ರೊಡ್ಯೂಸ್ ಆಗಲ್ಲ, ಎಗೇನ್ ಅವ್ರಿಗೆ ಡ್ರೈ ಸ್ಕಿನ್ ಆಗುತ್ತೆ. ಓಕೆನಾ, ಸೊ ಹಂಗಾಗಿ ಆಚೆ ತುಂಬ ರೀಸನ್ಸ್ ಇಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಮತ್ತು ಈ ಡ್ರೈ ಸ್ಕಿನ್ ಅವ್ರು ನೀವು ಫೇಸ್ ನೋಡಿರಬಹುದು, ಮುಖದಲ್ಲಿ ಏನಾಗುತ್ತೆ, ವೈಟ್ ಪ್ಯಾಚಸ್ ಥರ ಇರುತ್ತೆ. ಅದು ಯಾಕಾಗುತ್ತೆ ಅಂತಂದರೆ ಏನಾಗುತ್ತೆ, ಇವ್ರದ್ದು ಡೆಡ್ ಸ್ಕಿನ್ ಅಂತ, ನಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ಸ್ ಇರ್ತಾವಲ್ಲ ಸ್ಕಿನ್ ಮೇಲೆ. ಓಕೆ, ಯಾವುದೇ ಸ್ಕಿನ್ ಮೇಲೆ ಡೆಡ್ ಸ್ಕಿನ್ಸ್ ಇರುತ್ತೆ, ಆ ಸ್ಕಿನ್ ಮೇಲೆ ಇರೋ ಡೆಡ್ ಸ್ಕಿನ್ ಏನಾಗುತ್ತೆ, ಅದು ಹೊರಟೋಗ್ಬಿಡಲ್ಲ, ಅಲ್ಲೇ ಸ್ಟಿಕ್ ಆಗಿಬಿಟ್ಟಿರುತ್ತೆ. ಅದರಿಂದ ಅವ್ರಿಗೆ ಒಂಥರ ವೈಟ್ ಪ್ಯಾಚಸ್ ಥರ ಕಾಣಿಸುತ್ತೆ. ಅವೆಲ್ಲ ಡೆಡ್ ಸ್ಕಿನ್ನು ಅದೇನಾಗುತ್ತೆ, ಸ್ಟಿಕ್ ಆಗಿಬಿಟ್ಟಿರುತ್ತೆ ಸ್ಕಿನ್ಗೆ. ಈ ರೀತಿ ಕೂಡ ಅವ್ರಿಗೆ ಆಗ್ತಾ ಇರುತ್ತೆ, ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ ಅವರಿಗೆ. ಓಕೆನಾ, ಆಮೇಲೆ ಅವ್ರ ಮುಖ ಎಲ್ಲ ಏನಾಗಿರುತ್ತೆ ನೀವು ನೋಡಿರ್ಬೋದು, ಅವ್ರಿಗೆ ಲೈಕ್ ತುಂಬ ಒಂಥರ ಹೆಂಗೆ ಅಂದರೆ ಸ್ಕಿನ್ನು ಫುಲ್ ಎಳ್ದಂಗೆ ಟೈಟ್ ಆಗ್ತಾ ಇರುತ್ತೆ, ಇಲ್ಲೆಲ್ಲ ನೋವಾಗ್ಬಿಡುತ್ತೆ ಫುಲ್ ಹಿಂಗೆ, ಅಂದರೆ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಬೇಗ ಏಜ್ ಆಗಿರೋ ಥರ ಕಾಣಿಸ್ತಾ ಇರ್ತಾರೆ, ಅಂದರೆ ರಿಂಕಲ್ಸ್ ಅಂತ ಹೇಳ್ತೀವಿ, ಲೈನ್ಸ್ ಏನಿರುತ್ತೆ ಅವ್ರ ಮುಖದಲ್ಲಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಯಾಕೆ ಆ ಥರ ಆಗುತ್ತೆ ಅಂತಂದರೆ ಅವ್ರಿಗೇನಾಗುತ್ತೆ, ಸೀಬಮ್ ಅಂದರೆ ಆಯಿಲ್ ತುಂಬ ಕಡಿಮೆ ಇರೋದ್ರಿಂದ ಅವ್ರಿಗೆ ಲೈನ್ಸ್ ಆಗಿಬಿಡುತ್ತೆ. ಎಸ್ಪೆಷಲಿ ಕಣ್ಣು ಹತ್ರ ನೀವು ನೋಡಿರ್ಬೋದು, ಅವ್ರಿಗೆ ಈ ಕಣ್ಣು ಅಂಡರ್ ಹೈ, ಕಣ್ಣು ಸುತ್ತಮುತ್ತ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ತುಂಬ ಏಜ್ ಆಗಿರೋ ಥರ ಲೈನ್ಸ್ ಕಾಣಿಸ್ತಾ ಇರುತ್ತೆ, ಒಂಥರ ಲೈನ್ಸ್ ಇರುತ್ತೆ. ಅದು ಈ ಡ್ರೈ ಸ್ಕಿನ್ ಇರೋರಿಗೆ ಇದು ಕಾಮನ್ ಆಗಿ ಆಗುತ್ತೆ. ಸೊ ಈ ಡ್ರೈ ಸ್ಕಿನ್ ಇರೋರಿಗೆ ಬೇಗ ಏಜಿನಿಂಗ್ ಥರ ಕಾಣಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಡ್ರೈ ಸ್ಕಿನ್ ಇರೋರು ಅದಕ್ಕೆ ಸರಿಯಾಗಿ ಸೂಟ್ ಆಗುವಂತಹ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಆಗಿರ್ಬೋದು, ಅಥವಾ ಬೇರೆ ಅದಕ್ಕೆ ಯೂಸ್ ಮಾಡೋ ಫೌಂಡೇಶನ್, ಅಥವಾ ಸ್ಕಿನ್ ಕೇರ್ ಬಂದರೆ ನೀವೇನು ಸನ್ಸ್ಕ್ರೀನ್ ಅದೆಲ್ಲ ಯೂಸ್ ಮಾಡ್ತೀರಲ್ಲ, ಅದಕ್ಕೆ ಸೂಟ್ ಆಗುವಂಥದ್ದನ್ನೇ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ನೀವು ಅದ್ರ ಮೇಲೆ ಹಾಕಿರ್ತಾರೆ ಇಟ್ಸ್ ಫಾರ್ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಅಥವಾ ಆಲ್ ಸ್ಕಿನ್ ಟೈಪ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ಆ ಥರ ಪ್ರಾಡಕ್ಟ್ಸ್ ನೀವು ತೊಗೋಬೇಕಾಗುತ್ತೆ. ಸೊ ಓಕೆನಾ, ಸೊ ಹಂಗಂದರೆ ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ನೆಗೆಟಿವ್ಸ್ ಕೂಡ ಇದೆ. ಓಕೆ, ಸೊ ನೀವು ಸ್ಕಿನ್ ಕೇರ್ ಮಾಡಿದ್ರೆ ಎಲ್ಲನೂ ನಾರ್ಮಲಿಗೆ ಬ್ಯಾಲೆನ್ಸ್ ಆಗುತ್ತೆ, ಅಥವಾ ಮೇಂಟೈನ್ ಆದರೂ ನೀವು ಮಾಡಬಹುದು. ಓಕೆನಾ, ಸೊ ಈ ಸ್ಕಿನ್ ಡ್ರೈ ಸ್ಕಿನ್ ಅಥವಾ ಯಾವುದೇ ಸ್ಕಿನ್ ಟೈಪ್ಸ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ, ಹೇಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಇನ್ನು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಯಿಲಿ ಸ್ಕಿನ್ ಟೈಪ್ ಯಾವ ರೀತಿ ಅಕ್ಕರ್ ಆಗುತ್ತೆ, ಹೇಗೆ ನಮ್ಗೆ ಗೊತ್ತಿರೋ ಹಾಗೆ ಸೀಬಮ್ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗಿಬಿಡುತ್ತೆ. ಓಕೆನಾ, ಅಂದರೆ ಓವರ್ ರಿಯಾಕ್ಟಿವ್ ಆಗಿಬಿಡುತ್ತೆ ಸೆಬ್ಯೂಷಸ್ ಗ್ಲ್ಯಾಂಡ್ಸ್, ಹಾಗಾಗಿ ಸೀಬಮ್ ಜಾಸ್ತಿ ಪ್ರೊಡ್ಯೂಸ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಏನಾಗುತ್ತೆ, ಆಯಿಲಿ ಸ್ಕಿನ್ ಅನ್ನೋದು ಬರುತ್ತೆ. ಓಕೆ, ಆಯಿಲಿ ಸ್ಕಿನ್ನಲ್ಲಿ ಆಯಿಲ್ ಯಾಕೆ ಜಾಸ್ತಿ ಆಗುತ್ತೆ, ಹೇಗೆ ಇದು ಕೂಡ ಜೆನೆಟಿಕ್ಸ್, ಹೆರಿಡಿಟರಿ, ಅವ್ರ ಪೇರೆಂಟ್ಸಿಂದ ಬಂದಿರಬಹುದು, ಹಾರ್ಮೋನಲ್ಸ್ ಇಂಬ್ಯಾಲೆನ್ಸಿಂದ ಆಗಿರಬಹುದು. ಓಕೆನಾ, ಆಮೇಲೆ ಸ್ಟ್ರೆಸ್ಸಿಂದ ಆಗಿರ್ಬೋದು, ಮತ್ತು ಆಚೆಗಡೆ ಹ್ಯೂಮಿಡಿಟಿ ಜಾಸ್ತಿ, ಹಾಟ್ ಎಲ್ಲ ಇದ್ದರೆ ಏನಾಗುತ್ತೆ, ಅವಾಗ ಕೂಡ ಅವ್ರಿಗೆ ಆಯಿಲಿ ಸ್ಕಿನ್ ಟೈಪ್ ಅಕ್ಕರ್ ಆಗುತ್ತೆ.
ಸೊ ಇಲ್ಲೇನಾಗ್ಬಿಡುತ್ತೆ ಅಂತಂದರೆ ತುಂಬ ಸೆಬಿಷಿಯಸ್ ಗ್ಲ್ಯಾಂಡ್ಸು ಸೀಬಮ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಮುಖ ಎಲ್ಲ ಫುಲ್ಲು ಆಯಿಲ್ ಇರುತ್ತೆ. ಎದ್ದಿದ ತಕ್ಷಣ ಬೆಳಗ್ಗೆ ಅವ್ರಿಗೆ ನೋಡ್ಬೋದು ಮುಖ ಎಲ್ಲ ಒಂಥರ ಆಯಿಲ್ ಇರುತ್ತೆ, ಶೈನ್ ಇರುತ್ತೆ ಅವ್ರಿಗೆ. ಓಕೆನಾ, ತುಂಬ ಗ್ರೀಸಿ ಆಗಿ ಮುಖ ಫೀಲ್ ಆಗ್ತಾ ಇರುತ್ತೆ. ಅವ್ರು ಮೇಕಪ್ಪೇ ಹಾಕಿದ್ರು, ಮುಖನೇ ಫೇಸ್ ವಾಶೇ ಮಾಡಿದ್ರು ಕೂಡ ಸ್ವಲ್ಪ ತಾಗಿದ ತಕ್ಷಣ ಅವ್ರಿಗೆ ಏನಾಗ್ಬಿಡುತ್ತೆ, ಮುಖ ಎಲ್ಲ ಫುಲ್ ಆಯಿಲ್ ಥರ ಅನ್ನಿಸ್ತಾ ಇರುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡಿದರೆ ಯಾರ್ದು ಆಯಿಲ್ ಸ್ಕಿನ್ ಇರುತ್ತೆ ಅವ್ರಿಗೆ ಎಷ್ಟೇ ಮೇಕಪ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಅಂದರೆ ಲೈಕ್ ಮೇಕಪ್ ಪ್ರೂಫ್ಸ್ ಬರುತ್ತಲ್ಲ ಅದು ಬಿಡಿ. ಓಕೆ, ಜನರಲ್ಲಾಗಿ ನೀವು ರೆಡಿ ಆದಾಗ ನೋಡಿ, ಸ್ವಲ್ಪ ನೀವು ರೆಡಿ ಆಗಿಬಿಟ್ಟು ಒಂದು 2-3 ಅವರ್ಸ್ ಅಷ್ಟರಲ್ಲಿ ಮತ್ತೆ ಆಯಿಲ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಏನಾಗುತ್ತೆ, ಆಯಿಲಿ ಸ್ಕಿನ್ಗೆ ಜಾಸ್ತಿ ಮುಖದಲ್ಲಿ ಗ್ರೀಸಿ ಆಯಿಲಿ ಕಾಣಿಸುತ್ತೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ, ಜಾಸ್ತಿ ಪೋರ್ಸ್ ಆಗುತ್ತೆ, ಪೋರ್ಸ್ ಎನ್ಲಾರ್ಜ್ ಆಗುತ್ತೆ. ಏನಾಗುತ್ತೆ, ಈ ಸ್ಮಾಲ್ ಪಿಂಪಲ್ಸು ಪೋರ್ಸ್ ಎಲ್ಲ ಯಾಕೆ ಇವ್ರಿಗೆ ಆಯಿಲಿ ಸ್ಕಿನ್ ಅವ್ರಿಗೆ ಜಾಸ್ತಿ ಇರುತ್ತೆ ಅಂದರೆ, ಒಳಗಡೆಯಿಂದ ಇನ್ಸೈಡ್ ಸೀಬಮ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಅದು ಹೊರಗಡೆ ಬಂದಾಗ ಏನಾಗುತ್ತೆ, ಪೋರ್ಸ್ ಏನಾಗುತ್ತೆ, ಒಂದು ಪೋರ್ ಆಗಿರುತ್ತೆ, ಒಂದು ಪೋರ್ಸ್ ಏನೋ ಆಗಿದೆ ಅಂತ ಅನ್ಕೊಳ್ಳೋಣ. ಅದೇನಾಗುತ್ತೆ, ಫುಲ್ ಎನ್ಲಾರ್ಜ್ ಆಗ್ತಾ ಇರುತ್ತೆ ಸೀಬಮ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಆಯಿತಾ, ಆಯಿಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅದು ಎನ್ಲಾರ್ಜ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಪಿಂಪಲ್ ಆಗಲಿ, ಆ್ಯಕ್ನಿ ಆಯಿತು, ಪೋರ್ಸ್ ಆಯಿತು, ಜಾಸ್ತಿ ಆಗುತ್ತೆ, ದಪ್ಪ ಕಾಣುತ್ತೆ, ಆ್ಯಂಡ್ ಮುಖದಲ್ಲಿ ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ಆಯಿಲ್ ಸ್ಕಿನ್ ಅವ್ರಿಗೆ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಆದರೆ ಇವ್ರಿಗೆ ರಿಂಕಲ್ಸ್ ಆಗಲ್ಲ, ತುಂಬ ಏಜ್ ಆಗಿರೋ ಥರ ಕಾಣಲ್ಲ, ಬಿಕಾಸ್ ಇವ್ರಿಗೆ ಆಯಿಲ್ ಏನಾಗ್ತಾ ಇರುತ್ತೆ, ಫೇಸ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಓಕೆನಾ, ಅದಕ್ಕೆ ಇವ್ರಿಗೆ ಜಾಸ್ತಿ ರಿಂಕಲ್ಸ್ ಬರಲ್ಲ, ಇವ್ರಿಗೆ ಏಜ್ ಆಗಿದೆ ಅಂತ ಎಲ್ಲ ಅನಿಸೋದಿಲ್ಲ. ಓಕೆ, ಆಯಿಲು ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಅದು ಇದು ಏನಾಗುತ್ತೆ, ಬಟ್ ಬೇರೆ ರೀಸನ್ಸ್, ಬ್ಯಾಕ್ಟೀರಿಯಾಸು ಎಲ್ಲನೂ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಇವ್ರಿಗೆ ಏನಾಗುತ್ತೆ, ಆಯಿಲ್ ಇರೋದ್ರಿಂದ ಇವ್ರ ಫೇಸಲ್ಲಿ ಡಸ್ಟ್ನೆಲ್ಲ ಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಅದೇ ಇವಾಗ ಡ್ರೈ ಇದ್ದರೆ ಸ್ಕಿನ್ ಮೇಲೆ ಏನೋ ಒಂದು ಡಸ್ಟ್ ನಮ್ಮ ಸ್ಕಿನ್ ಮೇಲೆ ಜಸ್ಟಿಂಗ್ ರಬ್ ಮಾಡಿದ್ರೆ ಹೋಗ್ಬಿಡುತ್ತೆ. ಬಟ್ ಆಯಿಲ್ ಏನಾಗುತ್ತೆ, ಸ್ಟಿಕ್ ಆಗುತ್ತೆ, ಡೈರೆಕ್ಟಾಗಿ ಬಂದಿದ್ದರೆ ಸ್ಟಿಕ್ ಆಗುತ್ತೆ. ಅರ್ಥ ಆಗ್ತಿದೆಯಾ, ಆಯಿಲ್ ಇದ್ದರೆ ಫೇಸಲ್ಲಿ. ಸೊ ಆಗೇನಾಗುತ್ತೆ, ಇವರು ತುಂಬ ಹೊರಗಡೆ ಎಲ್ಲ ಓಡಾಡಿದಾಗ ಡಸ್ಟ್ ಡೈರೆಕ್ಟಾಗಿ ಕುತ್ಕೊಳ್ಳುತ್ತೆ, ಅದರಿಂದ ಸೊ ಬ್ಯಾಕ್ಟೀರಿಯಾ ಇನ್ಫ್ಲಮೇಷನ್ಸ್ ಆಗಿ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ. ಪಿಂಪಲ್ಸು, ಆ್ಯಕ್ನಿ ಇವೆಲ್ಲ ಆಯಿಲಿ ಸ್ಕಿನ್ ಅವ್ರಿಗೆ ಯೂಶ್ವಲಾಗಿ ಬರುತ್ತೆ. ಓಕೆ, ಸೊ ಇವ್ರು ಏನು ಮಾಡಬೇಕು, ಸ್ಪೆಸಿಫಿಕ್ಕಾಗಿ ಆಯಿಲಿ ಸ್ಕಿನ್ ಅಂತಲೇ ಇರುತ್ತೆ ಪ್ರಾಡಕ್ಟ್ಸ್. ಓಕೆ, ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸ್ಕಿನ್ ಕೇರ್ ಆಯಿತು, ಮೇಕಪ್ ಆಯಿತು. ಓಕೆ, ಆಯಿಲಿ ಸ್ಕಿನ್ಗೆ ಅಂತಲೇ ಇರೋದನ್ನು ಅಬ್ಸರ್ವ್ ಮಾಡಿ ಇವರು ಯೂಸ್ ಮಾಡಬೇಕಾಗುತ್ತೆ. ಏಕೆಂದರೆ ನಾನು ಹಾರ್ಮೋನಲ್ ಚೇಂಜಸ್ ಇಂದ ಕೂಡ ಆಗುತ್ತೆ ಅಂತ ಹೇಳಿದ್ನಲ್ಲ, ಇವ್ರಿಗೆ ಸ್ಟ್ರೆಸ್ಸು ಆ ಥರದ್ರಿಂದನೂ ಆಗುತ್ತೆ. ಬಟ್ ಇದು ಎಗೇನ್ ಚೇಂಜ್ ಆಗ್ತಾ ಇರುತ್ತೆ, ಇದು ಪರ್ಮನೆಂಟ್ ಇರೋದಿಲ್ಲ. ಇದು ಕೂಡ ನಿಮಗೆ ಮಂತ್ಸು, ಡೇಸಲ್ಲಿ ಕೂಡ ನಿಮಗೆ ಚೇಂಜಸ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ ಯಾವ ಥರ ಚೇಂಜಸ್ ಆಗುತ್ತೆ ಅಂತ. ನೀವು ಅವಾಗ ಸ್ಕಿನ್ನ ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಇನ್ನು 4th ಸ್ಕಿನ್ ಟೈಪ್ ಬಂದು ಕಾಂಬಿನೇಷನ್ ಸ್ಕಿನ್ ಟೈಪ್. ನಮ್ಗೆ ಆಲ್ರೆಡಿ ಡ್ರೈ ಸ್ಕಿನ್ ಬಗ್ಗೆ ಗೊತ್ತು, ಆಯಿಲಿ ಸ್ಕಿನ್ ಬಗ್ಗೆ ಗೊತ್ತು. ಓಕೆ, ಈಗ ನಾವು ಈಸಿಯಾಗಿ ಹೇಳ್ಬೋದು ಕಾಂಬಿನೇಷನ್ ಸ್ಕಿನ್ ಟೈಪ್ ಬಗ್ಗೆ. ಕಾಂಬಿನೇಷನ್ ಅಂದರೆ ಏನು, ಆ ವರ್ಡಲ್ಲೇ ಇದೆ, ಕಾಂಬಿನೇಷನ್. ಅದು ಕೂಡ ಇದೆ, ಇದು ಕೂಡ ಇದೆ. ಅಂದರೆ ಡ್ರೈ ಸ್ಕಿನ್ ಕೂಡ ಇದೆ ಮತ್ತು ಆಯಿಲಿ ಸ್ಕಿನ್ ಕೂಡ ಇದೆ. ಓಕೆ, ಸೊ ಈಗ ಏನಾಗುತ್ತೆ ಅಂದರೆ, ಟಿ ಶೇಪ್ ಅಂದರೆ ಈ ಪೊಸಿಷನ್ನ ನಾವೇನ್ತೀವಿ ಟಿ ಶೇಪ್ ಅಂತೀವಿ. ಇಲ್ಲಿ ಮಾತ್ರ ಏನಾಗುತ್ತೆ, ನಮಗೆ ಆಯಿಲಿ ಇರುತ್ತೆ, ಇಲ್ಲೆಲ್ಲ ನಮಗೆ ಡ್ರೈ ಇರುತ್ತೆ. ಸೊ ಈ ರೀತಿ ಇರೋರಿಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಓಕೆನಾ, ಎಗೇನ್ ಇದು ಕೂಡ ಹಾರ್ಮೋನಲ್ ಚೇಂಜಸ್ಸಿಂದ, ಆಚೆಗಡೆ ಎನ್ವೈರ್ನಮೆಂಟಲ್ ಕಂಡೀಷನ್ಸಿಂದ, ಹ್ಯೂಮಿಡಿಟಿಯಿಂದ ಆಗುತ್ತೆ. ಅರ್ಥ ಆಗ್ತಿದೆಯಾ, ಕ್ಲೈಮೇಟ್ ಆಚೆಗಡೆ ಚೇಂಜ್ ಆಗ್ತಾ ಇದೆ ಅಂದರೆ ಈ ಥರ ಆಗುತ್ತೆ. ಸೊ ಇವ್ರೇನು ಮಾಡಬೇಕು ಅಂತಂದರೆ, ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ ಸ್ಕಿನ್ ಕೇರ್ ಟೈಮಲ್ಲಿ. ಓಕೆ, ಎಲ್ಲಿ ಆಯಿಲ್ ಇರುತ್ತೆ ಆಯಿಲಿ ಪ್ರಾಡಕ್ಟ್ಸ್, ಎಲ್ಲಿ ಡ್ರೈ ಇರುತ್ತೆ ಡ್ರೈ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇವ್ರಿಗೇನಾಗುತ್ತೆ ಅಂತಂದರೆ, ಈ ಪ್ಲೇಸಸಲ್ಲಿ ಮಾತ್ರ ನೀವು ನೋಡಿರ್ಬೋದು ಪೋರ್ಸ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ನೋಸ್ ಮೇಲೆ ಪೋರ್ಸ್ ಜಾಸ್ತಿ ಇರುತ್ತೆ. ಓಕೆನಾ, ಅವ್ರಿಗೆ ಪಿಂಪಲ್ಸ್, ಇಲ್ಲಿ ಜಾಸ್ತಿ ಪಿಂಪಲ್ಸ್ ಆಗ್ತಾ ಇರುತ್ತೆ, ಆ್ಯಕ್ನೀಸ್ ಆಗ್ತಾ ಇರುತ್ತೆ. ಸೊ ಈ ಪ್ಲೇಸಸಲ್ಲಿ ಮಾತ್ರ ಅವ್ರಿಗೆ ಜಾಸ್ತಿ ಆ ಥರ ಆಗ್ತಾ ಇರುತ್ತೆ, ಪಿಂಪಲ್ಸು, ಪೋರ್ಸು, ಆ್ಯಕ್ನಿ ಎಲ್ಲ. ಪಿಗ್ಮೆಂಟೇಷನ್ಸ್ ಕೂಡ ಆಗ್ತಾ ಇರುತ್ತೆ ನೋಸ್ ಮೇಲೆ. ಓಕೆನಾ, ಬಟ್ ಈ ಒಂದು ಚೀಕ್ಸ್ ಮೇಲೆ ಇಲ್ಲಲ್ಲ, ಜಸ್ಟ್ ಆಯಿಲ್ ಇರೋದಿಲ್ಲವಲ್ಲ, ಸೊ ಅಲ್ಲೇನಾಗ್ತಾ ಇರುತ್ತೆ, ಡ್ರೈ ಸ್ಕಿನ್ ಆಗಿರೋದ್ರಿಂದ ಪ್ಯಾಚಿ ಅನ್ನಿಸ್ತಾ ಇರುತ್ತೆ. ಓಕೆನಾ, ಸ್ಟ್ರೆಚ್ ಮಾಡೋಕ್ಕಾಗ್ತಾ ಇರಲ್ಲ. ಓಕೆನಾ, ಆ ಥರ ಎಲ್ಲ ಆಗ್ತಾ ಇರುತ್ತೆ, ಫ್ಲೇಕಿ ಅನ್ನಿಸ್ತಾ ಇರುತ್ತೆ. ಮೇಕಪ್ ಅವ್ರಿಗೆ ಹಾಕಿದ್ರೆ ಅಥವಾ ನೀವು ಸ್ಕಿನ್ ಕೇರ್ ಮಾಡೋಗು ನೋಡ್ಬೋದು, ಈ ಥರ ಸ್ಮೈಲ್ ಮಾಡಿದ್ರೆ ಇಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ. ಓಕೆ, ಯಾಕಂದರೆ ಇಲ್ಲಿ ಮಾತ್ರ ಅವ್ರಿಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ. ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಎಗೇನ್ ಇವ್ರು ಕೂಡ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ, ಲೈಕ್ ಆಲ್ ಸ್ಕಿನ್ ಟೈಪ್ ಅಂತ ಏನಿರುತ್ತೆ ಪ್ರಾಡಕ್ಟ್ ಮೇಲೆ ಮೆನ್ಷನ್ ಮಾಡುತ್ತೆ, ಇದನ್ನು ಯೂಸ್ ಮಾಡಬಹುದು.
ಓಕೆನಾ. ಸ್ಪೆಸಿಫಿಕ್ಕಾಗಿ ಕಾಂಬಿನೇಷನ್ ಸ್ಕಿನ್ ಟೈಪ್ಗೆ ಅಂತ ಯಾವುದೇ ಪ್ರಾಡಕ್ಟ್ಸ್ ಇಲ್ಲ. ಓಕೆ, ಆಲ್ ಸ್ಕಿನ್ ಟೈಪ್ಸ್ ಅಥವಾ ಡ್ರೈ ಸ್ಕಿನ್ ಇರೋದನ್ನ ಡ್ರೈ ಸ್ಕಿನ್ ಹತ್ರ ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ ಇರೋದನ್ನ ಆಯಿಲಿ ಸ್ಕಿನ್ ಹತ್ರ ಯೂಸ್ ಮಾಡಬೇಕು. ಕಾಂಬಿನೇಷನ್ ಸ್ಕಿನ್ ಟೈಪ್ಗೆ ಅಂತ ಸ್ಪೆಸಿಫಿಕ್ಕಾಗಿ ಯಾವುದು ಪ್ರಾಡಕ್ಟ್ಸ್. ಲಾಸ್ಟ್ ಸ್ಕಿನ್ ಟೈಪ್ ಸೆನ್ಸಿಟಿವ್ ಸ್ಕಿನ್ ಟೈಪ್. ಸೆನ್ಸಿಟಿವ್ ಸ್ಕಿನ್ ಟೈಪ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಳೋದು. ಓಕೆನಾ. ಇವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅನ್ನೋದು ಬೈ ಬರ್ತ್ ಏನಾದರೂ ಬಂದಿರುತ್ತಾ? ನೋ, ಬೈ ಬರ್ತ್ ಯಾವುದೇ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅನ್ನೋದು ಬಂದಿರಲ್ಲ. ಯಾವ ಥರ ಬರುತ್ತೆ ಅಂತಂದರೆ ಡ್ಯೂ ಟು ಸಮ್ ಅದೇ ಎಗೇನ್ ನಾವು ಹೇಳ್ದಂಗೆ ಅವ್ರಿಗೇನಾಗಿರುತ್ತೆ, ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಡೈರೆಕ್ಟಾಗಿ ಫೇಸ್ ಮೇಲೆ, ಅದರಿಂದ ಕೂಡ ಅವ್ರಿಗೆ ಸ್ಕಿನ್ ಅನ್ನೋದು ಸೆನ್ಸಿಟಿವ್ ಆಗಿರುತ್ತೆ. ಓಕೆನಾ. ಅಥವಾ ಎಕ್ಸ್ಟ್ರಾ ಅಡಿಷ್ನಲ್ ಫಾರಿನ್ ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸು, ಸಿರಪ್ಪು, ಈ ಥರ ಎಕ್ಸ್ಟ್ರಾ ಏನೇನೋ ತೊಗೊಂಬಿಟ್ಟಿರ್ತಾರಲ್ಲ, ಅದರಿಂದ ಕೂಡ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಓಕೆ, ಸಮ್ ಟೈಮ್ಸ್ ಏನಾಗಿರಬಹುದು, ಅವ್ರಿಗೇನಾದರೂ ಚೈಲ್ಡ್ ಬರ್ತ್ ಕೊಟ್ಟಾಗ, ಮಕ್ಕಳು ಆಗಿರೋ ಟೈಮ್ಸಲ್ಲಿ ಅವಾಗ ಕೂಡ ಅವ್ರಿಗೇನಾಗುತ್ತೆ, ಕೆಲವ್ರಿಗೆ ಸ್ಕಿನ್ ಸೆನ್ಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಆದಾಗ ಕೂಡ ಅವ್ರಿಗೆ ಸ್ಕಿನ್ ಸೆನ್ಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅಥವಾ ಅವ್ರಿಗೆ ಹುಟ್ಟಾಗಿಂದನೂ ಸೆನ್ಸಿಟಿವ್ ಸ್ಕಿನ್ ಇರಬಹುದು ಕೆಲವರಿಗೆ. ಓಕೆ, ಎಲ್ಲರಿಗೂ ಅದೇ ರೀತಿ ಇರೋದಿಲ್ಲ. ಓಕೆ, ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ನು ತುಂಬ ಲೈಫ್ ಟೈಮ್ ಇರುತ್ತಾ? ಅದು ಕೂಡ ಡಿಪೆಂಡ್ಸ್ ಆನ್ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅವ್ರ ಬಾಡಿ ಲೈಫ್ ಸ್ಟೈಲ್, ಫುಡ್, ಅವ್ರ ಬಾಡಿ ಕಂಡೀಷನ್ಸ್ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಏನಾಗುತ್ತೆ ಅಂತಂದರೆ ಏನೇ ಪ್ರಾಡಕ್ಟ್ ಹಾಕಿದ್ರೂ ಕೂಡ ಅವ್ರ ಫೇಸ್ ಮೇಲೆ, ಸ್ಕಿನ್ ಮೇಲೆ ಏನಾಗುತ್ತೆ, ಓವರ್ ರಿಯಾಕ್ಟಿವ್ ಆಗಿಬಿಡುತ್ತೆ. ಓಕೆನಾ. ಆ್ಯಂಡ್ ಅವ್ರಿಗೆ ರೆಡ್ಡಿಶ್ನೆಸ್ ಬೇಗ ಬಂದುಬಿಡೋದು, ಸಡನ್ನಾಗಿ ಪಿಂಪಲ್ ಆಗಿಬಿಡೋದು, ಈವನ್ ಅವ್ರಿಗೆ ಲೈಟ್ ಕೂಡ ಜಾಸ್ತಿ ಆಗೋದಿಲ್ಲ, ಸನ್ಲೈಟ್ ಕೂಡ ಅವರು ವಿತೌಟ್ ಸನ್ಸ್ಕ್ರೀನಿಂದ ಅವರು ಹೊರಗಡೆ ಹೋಗೋದಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ಈ ಥರದ್ದೆಲ್ಲ ಮೇಂಟೈನ್ ಮಾಡ್ತಿರ್ತಾರೆ ಅವ್ರಿಗೆ. ಯಾಕೆಂದರೆ ಈಸಿಯಾಗಿ ರ್ಯಾಷಸ್ ಆಗಿಬಿಡುತ್ತೆ, ಸ್ಕಿನ್ ರೆಡ್ನೆಸ್ ಆಗಿಬಿಡುತ್ತೆ, ಪಿಂಪಲ್ಸ್ ಆಗಿಬಿಡುತ್ತೆ, ಅವ್ರಿಗೂ ಪೋರ್ಸು ಇದೆಲ್ಲ ಕಾಮನ್ ಆಗುತ್ತೆ. ಅವ್ರಿಗೆ ಏನಾಗುತ್ತೆ ನಾರ್ಮಲ್ ಸ್ಕಿನ್ ಟೈಪ್ಸ್ಗೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ, ಓವರ್ ರಿಯಾಕ್ಟಿವ್ ಆಗುತ್ತೆ. ಸೊ ಯಾವುದೇ ಪ್ರಾಡಕ್ಟ್ ಇವರು ಯೂಸ್ ಮಾಡೋದಕ್ಕೆ ಮುಂಚೆ ಇವರು ನೀಟಾಗಿ ಫಸ್ಟ್ ಟೆಸ್ಟ್ ಮಾಡಿ ಅಥವಾ ಡರ್ಮಟಾಲಜಿಸ್ಟ್ ಸಜೆಷನ್ ಪ್ರಕಾರ ಇವರು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ. ಇದಕ್ಕೆ ಇವರು ಸೆನ್ಸಿಟಿವ್ ಸ್ಕಿನ್ ಅವ್ರು ಇರೋರು ಯಾವುದೇ ಪ್ರಾಡಕ್ಟ್ ಈಗ ಲೈಕ್ ಪಿಯರ್ಸ್ಗೆ ಹೇಳಿರ್ತಾರೆ ಅಥವಾ ಇನ್ನೇನೋ ರ್ಯಾಂಡಮ್ ಆಗಿ ಯೂಟ್ಯೂಬು ಇನ್ನೆಲ್ಲೋ ಲೈಕ್ ಇನ್ಸ್ಟಾ ಎಲ್ಲಾದರೂ ಅವರು ತೋರಿಸೋ ಪ್ರಾಡಕ್ಟ್ನ ಟ್ರಯಲ್ ಮಾಡಬಾರ್ದು. ಓಕೆ, ಅವರು ಯಾವಾಗ್ಲೂ ಸ್ಪೆಸಿಫಿಕ್ಕಾಗಿ ಸೆನ್ಸಿಟಿವ್ ಸ್ಕಿನ್ ಅಂತ ಮೆನ್ಷನ್ ಮಾಡಿರೋದನ್ನೇ ಯೂಸ್ ಮಾಡಬೇಕಾಗುತ್ತೆ. ಇನ್ನೂ ಸ್ಪೆಸಿಫಿಕ್ ಅಂತಂದರೆ ಸ್ಕಿನ್ ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನು ಯೂಸ್ ಮಾಡೋಕ್ಕೆ ಹೇಳ್ತಾರೆ ಅದನ್ನು ಯೂಸ್ ಮಾಡಬಹುದು. ಓಕೆನಾ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಮಾಡಬೇಕು, ಸೆನ್ಸಿಟಿವ್ ಸ್ಕಿನ್ ಅವರು ಅಂತ ಇದ್ದಾಗ ಸ್ಪೆಸಿಫಿಕ್ಕಾಗಿ ನೋಡಲೇಬೇಕು. ಪ್ರಾಡಕ್ಟ್ಸ್ ತೊಗೊಳೋಕ್ಕೂ ಮುಂಚೆ ಇದು ಕರೆಕ್ಟಾಗಿ ಯೂಸ್ ಆಗುತ್ತಾ ಆಗಲ್ವಾ ಅನ್ನೋದು ನೋಡಲೇಬೇಕಾಗುತ್ತೆ. ಸೊ ಇದು ಸೆನ್ಸಿಟಿವ್ ಸ್ಕಿನ್ ಅವರು. ಆ್ಯಂಡ್ ಇವರು ನಾನು ಹೇಳೋದೇನು ಅಂದರೆ ಸನ್ಸ್ಕ್ರೀನ್ ಡೆಫಿನೆಟಾಗಿ ಇವ್ರು ಯೂಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಯು ವಿ ರೇಸ್ ಡೈರೆಕ್ಟಾಗಿ ಸ್ಕಿನ್ ಬ್ಯಾರಿಯರ್ನ ಹಾಳು ಮಾಡುತ್ತೆ. ಯಾಕಂದರೆ ಇವ್ರಿಗೆ ಆಲ್ರೆಡಿ ಸ್ಕಿನ್ ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಸ್ಕಿನ್ ಬ್ಯಾರಿಯರ್ ಆಚೆ ಕಡೆ ಏನು ಕಾಣ್ತಾ ಇದೆ, ಸ್ಕಿನ್ ವೀಕ್ ಆಗಿಬಿಟ್ಟಿರುತ್ತೆ. ಓಕೆನಾ. ಇವ್ರಿಗೆ ಯಾವುದೇ ಪ್ರಾಡಕ್ಟ್ಸ್ ನಾವು ಹಾಕಬೇಕಂದ್ರೂ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಆ ಕಾರಣದಿಂದ ಅವ್ರು ಏನು ಮಾಡಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಹೇಳ್ತಾ ಇದ್ದೀನಿ. ಸೊ ಚೆಕ್ ಮಾಡಿ ಆಮೇಲೆ ಯೂಸ್ ಮಾಡಿ ಪ್ರಾಡಕ್ಟ್ಸ್ನ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ. ಓಕೆ, ಆ್ಯಂಡ್ ಕಾಂಬಿನೇಷನ್ಸ್ ಇರಲ್ವಾ, ಈಗ ಸೆನ್ಸಿಟಿವ್ ಅನಿಸ್ತಾ ಇದೆ, ಆಯಿಲಿನೂ ಅನಿಸ್ತಾ ಇದೆ ಆಗಿರಬಹುದು. ಓಕೆನಾ, ಹೇಳೋಕ್ಕಾಗಲ್ಲ. ನಿಮ್ಮ ಸ್ಕಿನ್ ಯಾವ ಥರ ಕಾಂಬಿನೇಷನ್ ಆದರೂ ಆಗಿರ್ಬೋದು, ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಸೊ ಇವಾಗ ನೋಡಿ, ಕೆಲವ್ರಿಗೆ ಸೆನ್ಸಿಟಿವ್ನೂ ಇರುತ್ತೆ, ಡ್ರೈನೂ ಆಗಿರುತ್ತೆ. ಓಕೆನಾ. ಕೆಲವ್ರಿಗೆ ಸೆನ್ಸಿಟಿವ್ ಇಲ್ಲ ಆಯಿಲಿ ಇರುತ್ತೆ, ಇಲ್ಲಿ ಡ್ರೈ ಆಗುತ್ತೆ, ಮತ್ತು ಸ್ಕಿನ್ ಸೆನ್ಸಿಟಿವ್ ಕೂಡ ಇರುತ್ತೆ. ಆ ರೀತಿಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂದರೆ ನೀವು ನಿಮ್ಮ ಸ್ಕಿನ್ನ ಚೆಕ್ ಮಾಡ್ಕೋತಾ ಇರಬೇಕು, ಯಾವ ಥರ ಸ್ಕಿನ್ ಟೈಪ್ ಈಗ ಈ ರೈಟ್ ನೋ ಸಿಚುವೇಶನ್ಗೆ ಯಾವ ಥರ ಸ್ಕಿನ್ ಟೈಪ್ ನಮಗೆ ಇದೆ ಅಂತ. ಸೊ ಆ್ಯಕ್ಚುಲಿ ಇದನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಸ್ಕಿನ್ ಟೈಪ್ ತಿಳ್ಕೊಳ್ಳೋಕ್ಕೆ ಟೆಸ್ಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಅಂಟಿಲ್ ಈ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಮೆನ್ಷನ್ ಮಾಡಿಲ್ಲ, ನಾನು ನಿಮಗೆ ಯಾವ ಪ್ರಾಡಕ್ಟ್ ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಜಸ್ಟ್ ನಿಮ್ಮ ಸ್ಕಿನ್ ಟೈಪ್ನ ಹೇಗೆ ತಿಳ್ಕೊಳ್ಳೋದು, ಹೇಗಿರುತ್ತೆ, ಯಾಕಾಗುತ್ತೆ ಅಂತ ಹೇಳಿದ್ದೀನಿ. ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಬಿಕಾಸ್ ಇವಾಗ ಡಾಕ್ಟರ್ಸ್ ಹೇಳೋ ಲೆವೆಲಿಗೆ ನಾವು ಹೇಳೋಕ್ಕಾಗಲ್ಲ. ಬಟ್ ಜನರಲ್ಲಾಗಿ ಆಲ್ ಸ್ಕಿನ್ ಟೈಪ್ ಇರುವಂಥ ಪ್ರಾಡಕ್ಟ್ಸನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಆ ಪ್ರಾಡಕ್ಟ್ಸನ್ನ ನಿಮಗೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಇಲ್ಲೇ ಹೇಳಿದಿದ್ರೆ ತುಂಬ ಲಾಂಗ್ ಅನಿಸುತ್ತೆ. ಬಿಕಾಸ್ ಇವಾಗ ನೋಡಿ, ಕೆಲವೊಂದಕ್ಕೆ ಹೈಡ್ರಾಲಿಕ್ಕು, ನಿಯಾಸಿಯಮೈಡು ಈ ಥರ ಇರೋದನ್ನು ನಾವು ಯೂಸ್ ಮಾಡಬೇಕು ಅಂತೆಲ್ಲ ಡೀಟೇಲಾಗಿ ಹೇಳಿದ್ರೆ ತುಂಬ ಲಾಂಗ್ ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನನ್ನ ಯೂಟ್ಯೂಬ್, ಇನ್ಸ್ಟಾ ಎಲ್ಲ ಕಡೆ ನೀವು ಚೆಕ್ ಮಾಡ್ತಾಯಿರಿ. ನಾನು ಶಾರ್ಟ್ಸಲ್ಲಿ
ಅಥವಾ ಇನ್ಸ್ಟಾ ರೀಲ್ಸಲ್ಲಿ ಹಾಕಿರ್ತೀನಿ. ನೀವು ಪ್ರಾಡಕ್ಟ್ಸ್ನ ಕೂಡ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ವೆರಿ ಇಂಪಾರ್ಟೆಂಟ್, ನಾ ಹೇಳ್ದಂಗೆ ಯಾವುದೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ತುಂಬ ಸ್ಪೆಸಿಫಿಕ್ಕಾಗಿ ಡರ್ಮಟಾಲಜಿಸ್ಟ್ ಸಜೆಸ್ಟೆಡ್ ಅಂದರೆ ಸ್ಕಿನ್ ಡಾಕ್ಟರ್ ಸಜೆಸ್ಟ್ ಮಾಡಿರಬೇಕು ನಿಮಗೆ, ಅಥವಾ ನೀವು ಮೊದಲು ಅದನ್ನು ಟೆಸ್ಟ್ ಮಾಡಿ, ಆ ಟೆಸ್ಟ್ ಹೆಂಗೆ ಮಾಡೋದು ಕೂಡ ನಾನು ನಿಮಗೆ ಆ ಸ್ಕಿನ್ ಟೈಪ್ ತಿಳ್ಕೊಳ್ಳೋ ಟೈಮಲ್ಲಿ ಹೇಳ್ತೀನಿ. ಸ್ವ್ಯಾಚ್ ಟೆಸ್ಟ್, ಪ್ಯಾಚ್ ಟೆಸ್ಟ್ ಅಂತ ಇದೆ, ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಸ್ಕಿನ್ ಟೈಪ್ ಯಾವ ಥರ ತಿಳ್ಕೊಳ್ಳೋ ಅದ್ರ ಬಗ್ಗೆನೂ ಹೇಳ್ತೀನಿ, ಅಲ್ಲಿ ನಿಮಗೆ ಹೇಳ್ತೀನಿ. ಓಕೆನಾ? ಪ್ರಾಡಕ್ಟ್ಸ್ ನಾನೇನಾದ್ರು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ನೀವು ಯೂಸ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ನೀವು ಯೂಸ್ ಮಾಡಬೇಕು. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.